ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಕೌಂಟಿಂಗ್ ಬಿಟ್ಟು ಆ್ಯಂಡ್ ರಿಲೀಸ್ ದಿನ 26 ಕೌಂಟಿಂಗ್ ಬಿಟ್ಟರೆ ಇನ್ನೂ 10 ದಿನಗಳ ಮಾತ್ರ ಉಳಿದಿದೆ. ಸೊ ಈಗ ಎಲ್ಲರ ತಲೆಯಲ್ಲಿರುವಂಥದ್ದು ಟಿಕೆಟ್ ಬುಕ್ಕಿಂಗ್ ಬಗ್ಗೆ. 10 ಡೇಸ್ ಅಂತ ಇಟ್ಕೊಂಡ್ರು ಟಿಕೆಟ್ ಬುಕ್ಕಿಂಗ್ ಯಾವಾಗ ಓಪನ್ ಆಗುತ್ತೆ ಅನ್ನುವಂಥ ವಿಚಾರ. ಸೊ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ. ಸೊ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಟಿಕೆಟ್ ಬುಕ್ಕಿಂಗ್ ಬಗ್ಗೆನೇ ಒಂದು ಸ್ಪೆಷಲ್ ಆಗಿ ಒಂದು ಅಪ್ಡೇಟು. ಈ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗುತ್ತೆ ಯಾವಾಗ ಅನ್ನುವಂಥ ಪ್ರಶ್ನೆ ಎಲ್ಲರೂ ಕೂಡ ಕಾಡ್ತಾ ಇದೆ. ಸೊ ನಾನು ಇದರಲ್ಲಿ ತುಂಬ ಫಾಲೋ ಅಪ್ ಮಾಡ್ತಾ ಇರ್ತೀನಿ. ಎವ್ರಿ ದೊಡ್ಡ ಸಿನಿಮಾಗಳು, ದೊಡ್ಡ ಸ್ಟಾರ್ ಸಿನಿಮಾಗಳು ಬಂದರೆ ನಾನು ಫಾಲೋ ಅಪ್ ಮಾಡ್ತಾನೆ ಇರ್ತೀನಿ ಯಾವಾಗಾಗುತ್ತೆ ಅಂತ. ಸೊ ಬೇಸ್ ಏನಪ್ಪ ಅಂದರೆ ಥಿಯೇಟ್ರ್ಗಳ ಒಂದು ಕಾಂಟ್ಯಾಕ್ಟ್ ಇರೋದ್ರಿಂದ ಸೊ ಥಿಯೇಟ್ರ್ ಓನರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ. ಸಿನಿಮಾ ಇದೇ ಥಿಯೇಟ್ರಿಗೆ ಬರ್ತಾ ಇದೆಯಾ, ಬುಕ್ಕಿಂಗ್ ಯಾವಾಗ ಓಪನ್ ಆಗುತ್ತೆ, ಆ್ಯಂಡ್ ಕೆಲವೊಂದು ವಿಚಾರಗಳನ್ನು ಅವ್ರ ಜೊತೆ ಮಾತಾಡಿ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನಿನ್ನೆ ಕೂಡ ನಾನು ಥಿಯೇಟ್ರಿಗೆ ಹೋಗಿ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಥಿಯೇಟ್ರಲ್ಲಿ ಕೂಡ ಓನರ್ ಕೂಡ ತುಂಬ ಒಂದು ಫ್ರೆಂಡ್ಲಿ ಇರೋದ್ರಿಂದ ಅವರು ಎಲ್ಲ ಓಪನ್ ಆಗಿ ಹೇಳ್ತಾರೆ, ಕ್ಲೋಸಾಗಿ ಶೇರ್ ಮಾಡ್ಕೊಳ್ತಾರೆ. ಈ ಒಂದು ವಿಚಾರನ ನಿಮಗೆ ಹೇಳ್ತಾ ಇರುವಂಥದ್ದು ಇಡೀ ಕರ್ನಾಟಕ ಜನತೆಗೆ. ಸೊ ಥಿಯೇಟ್ರ್ ಲೀಸ್ಟ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಈಗ ಆಲ್ಮೋಸ್ಟ್ ಥಿಯೇಟ್ರ್ ಲೀಸ್ಟು ಆಲ್ಮೋಸ್ಟ್ ಆಗಿದೆ. ಅಂದರೆ ಇನ್ನೂ ಕೂಡ ಥಿಯೇಟ್ರ್ ಲೀಸ್ಟಿಂದ ಅನೌನ್ಸ್ಮೆಂಟ್ ಆಗಿಲ್ಲ. ಬಟ್ ಯಾವ್ಯಾವ ಥಿಯೇಟ್ರಿಗೆ ಯಾವ್ಯಾವ ಸಿನಿಮಾನ ಹಾಕಬೇಕು, ಅಂದರೆ ಯಾವ್ಯಾವ ಥಿಯೇಟ್ರಿಗೆ ಟಾಕ್ಸಿಕ್ ಸಿನಿಮಾನ ಹಾಕಬೇಕು ಅನ್ನುವಂಥದ್ದು ಏನಿದೆ ವಿಚಾರ, ಈಗ ಆಲ್ರೆಡಿ ಕಂಪ್ಲೀಟ್ ಪ್ರೊಸೆಸ್ ಮುಗಿದಿದೆ. ಈಗ ಆಲ್ಮೋಸ್ಟ್ ಇಂಥ ಥಿಯೇಟ್ರಿಗೆ ಟಾಕ್ಸಿಕ್ ಬರಬೇಕು ಅನ್ನುವಂಥದ್ದು ಆಲ್ಮೋಸ್ಟ್ ಪ್ರೊಸೆಸ್ ಮುಗಿದಿದೆ. ಈಗೇನು ಪ್ರಿಂಟ್ ಮೀಡಿಯಾ ಮುಖಾಂತರವಾಗಿ ಯಾವ್ಯಾವ ಥಿಯೇಟ್ರ್ ಅಂತ ಥಿಯೇಟ್ರ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ಅನೌನ್ಸ್ಮೆಂಟ್ ಆದಮೇಲೆ ನೆಕ್ಸ್ಟ್ ಬರುವಂಥ ಪ್ರೋಸೆಸ್ಸೇ ಬುಕ್ಕಿಂಗ್ ಪ್ರೋಸೆಸ್ಸು. ಸೊ ಬುಕ್ಕಿಂಗ್ ಪ್ರೋಸೆಸ್ ಬಗ್ಗೆ ಹೇಳೋದಾಯಿತು ಅಂದರೆ ಸೊ ಮಂಡೇ, ಈಗ ನಾಳೆ ಬರೋ ಮಂಡೇ ಅಥವಾ ಸೋಮವಾರ ಅಥವಾ ಮಂಗಳವಾರದಲ್ಲಿ ಒಂದು ಅನೌನ್ಸ್ಮೆಂಟ್ ಆಗ್ಬೋದು, ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಬುಧವಾರದೊಳಗೆ ಅನೌನ್ಸ್ಮೆಂಟ್ ಆಗ್ಬೋದು ಥಿಯೇಟ್ರ್ ಲಿಸ್ಟಿಂದು. ಸೊ ಅದು ಆಗ್ತಿದ್ದಾಗೇ ನೆಕ್ಸ್ಟ್ ಪ್ರೋಸೆಸ್ ಓಪನ್ ಆಗುವಂಥದ್ದೇ ಟಿಕೆಟ್ ಬುಕ್ಕಿಂಗು. ಸೊ ಎಲ್ಲರೂ ಕೇಳ್ತಾ ಇರ್ತೀರಾ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗ್ತಿದ್ದಂಗೆ ಒಂದು ವೀಡಿಯೋ ಮಾಡಿ ಹಾಕಿ ಅಂತ. ಬಟ್ ನಾನು ಎಲ್ಲರಿಗೂ ಕೂಡ ಒಂದು ಸಜೆಷನ್ ಕೊಡೋದೇನು ಅಂತಂದರೆ, ಥಿಯೇಟ್ರ್ ಲಿಸ್ಟ್ ಬಂದಾದ ಮೇಲೆ ನೀವು ಬುಕ್ ಮೈ ಶೋ ಆ್ಯಪ್ ಆಗಿರ್ಬೋದು, ಪೇಟಿಎಮ್ ಆ್ಯಪ್ ಆಗಿರ್ಬೋದು, ಯಾವ್ಯಾವ ಒಂದು ಸಂಬಂಧಪಟ್ಟ ಆ್ಯಪ್ಸ್ಗಳಿದ್ದಾವೆ, ಇದರ ಒಂದು ರಿಲೇಟೆಡ್ ಆ್ಯಪ್ಸ್ಗಳಿದೆ, ಡಿಸ್ಟ್ರಿಕ್ಟ್ ಆ್ಯಪ್ಸ್ ಅಂತ ಏನೋ ಒಂದಿದೆ ಅದು ಆಗಿರ್ಬೋದು. ಬಟ್ ಎಲ್ಲ ಕೂಡ ನೀವು ಚೆಕ್ಔಟ್ ಮಾಡಬೇಕು. ಯಾವಾಗ ಅಂತ ಅಂದರೆ ಆಫ್ಟರ್ ಥಿಯೇಟ್ರ್ ಲಿಸ್ಟ್ ರಿಲೀಸ್ ಆದಮೇಲೆ ನೀವು ಚೆಕ್ಔಟ್ ಮಾಡ್ತಾನೆ ಇರಿ. ಸೊ ಕಂಪಲ್ಸರಿಯಾಗಿ ಅನೌನ್ಸ್ಮೆಂಟ್ ಆದಮೇಲೆ ಬುಕ್ಕಿಂಗ್ಸ್ ಓಪನ್ ಅಂತ ಒಂದು ಏನು ಪೋಸ್ಟರ್ ರಿಲೀಸ್ ಮಾಡ್ತಾರೆ ಅಲ್ಲಿ ತನ್ಕೊಂಡು ವೇಟ್ ಯಾರೂ ಮಾಡಬೇಡಿ. ಸೊ ಓಪನ್ ಮಾಡಿ ಚೆಕ್ ಮಾಡ್ತಾ ಇರಿ, ಯಾವಾಗ ಬೇಕಾದರೂ ಓಪನ್ ಆಗ್ಬೋದು. ಸೊ ಓಪನ್ ಆಗ್ತಿದ್ದಾಗೇ ಟಿಕೆಟ್ಸ್ ಕೂಡ ಹಂಗೆ ಫಟ್ ಅಂತಲೇ ಬುಕ್ ಆಗುತ್ತೆ ಹೊರತು ನೀವು ನೋಡೋ ಅಷ್ಟೊತ್ತಿಗೆ ಟಿಕೆಟ್ ಸೋಲ್ಡ್ ಔಟ್ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಒಂದು ಇಂಪ್ರೆಷನ್ ಇರೋದ್ರಿಂದ ಚೆಕ್ಔಟ್ ಮಾಡ್ಕೊಳ್ಳಿ. ಯಾವಾಗ ಥಿಯೇಟ್ರ್ ಲಿಸ್ಟ್ ಅನೌನ್ಸ್ಮೆಂಟ್ ಅಫಿಷಿಯಲ್ ಆಗುತ್ತೋ ಸೊ ನೆಕ್ಸ್ಟ್ ಡೇಯಿಂದನೇ ಚೆಕ್ಔಟ್ ಮಾಡ್ತಾಯಿರಿ. ಆಲ್ಮೋಸ್ಟ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗುತ್ತೆ. ನನ್ನ ಪ್ರಕಾರ ಬೇಗನೆ ಓಪನ್ ಮಾಡ್ತಾರೆ. ಟಾಕ್ಸಿಕ್ಕಿಗೆ ತಡ ಮಾಡಲ್ಲ ಅಂತಲೂ ಕೂಡ ಹೇಳಿದರೆ ಬೇಗನೆ ಓಪನ್ ಮಾಡ್ತಾರೆ. ಆ್ಯಂಡ್ ಪ್ರೀಮಿಯರ್ ಶೋ ಬಗ್ಗೆನೂ ಕೂಡ ನಾನು ಕೇಳಿದೆ. ಸೊ ಪ್ರೀಮಿಯರ್ ಶೋ ಬಗ್ಗೆ ಮಾತಾಡೋದಾಯಿತು ಅಂದರೆ ಇನ್ನೂ ಒಂದು ಕನ್ಫರ್ಮೇಷನ್ ಇಲ್ಲ, ಪ್ರೀಮಿಯರ್ ಶೋ ಕನ್ಫರ್ಮೇಷನ್ ಇನ್ನೂ ಇಲ್ಲ. ಸೊ ನೋಡೋಣ ಮುಂದಿನದಂಗೆ ಅಂದರೂ ಪ್ರೀಮಿಯರ್ ಶೋದು ಅಪ್ಡೇಟ್ ನನಗೆ ಸಿಕ್ತು ಅಂದರೆ ಆದಷ್ಟು ಬೇಗನೆ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಕೆಲವೊಂದು ಟೈಮಲ್ಲಿ ಹೆಂಗಾಗುತ್ತೆ ಅಂದರೆ ಪ್ರೀಮಿಯರ್ ಶೋ ಏನಾದರೂ ಇತ್ತು ಅಂತಂದರೆ ಸೊ ಪ್ರೀಮಿಯರ್ ಶೋದೇ ಫಸ್ಟ್ ಶೋನ ಹಾಕ್ತಾರೆ. ಇಲ್ಲ ಅಂತಂದರೆ ಏನು ಮಾಡ್ತಾರೆ, ಆಲ್ಮೋಸ್ಟ್ ಈ ಥರ ಇಂಪ್ರೆಷನ್ ಇರೋ ಮೂವಿಗೆ ಏನು ಮಾಡ್ತಾರೆ, ಸೊ ನಾರ್ಮಲ್ ಡೇಸಲ್ಲಿ ಏನು ಶೋಗಳು ಹೋಗುತ್ತೆ 11 ಗಂಟೆ ಶೋ ಅದನ್ನ ಓಪನ್ ಮಾಡಿಬಿಡ್ತಾರೆ. ಸೊ ಆಮೇಲೆ ಪ್ರೀಮಿಯರ್ ಶೋನ ಹಾಕ್ತಾರೆ. ಏನಕ್ಕೆ ಅಂತಂದರೆ ಸೊ ಎಲ್ರಿಗೂ ಗೊತ್ತಿರುತ್ತೆ ಆ ಸಿನಿಮಾದ ಪ್ರೀಮಿಯರ್ ಶೋಗೆ ಎಲ್ಲರೂ ಕೂಡ ಬರ್ತಾರೆ ಅಂತ. ಬಟ್ ರೆಗ್ಯುಲರ್ ಶೋಸ್ಗಳನ್ನ ಬುಕ್ಕಿಂಗ್ ಮಾಡ್ಕೊಂಡ್ಮೇಲೆ ಆಮೇಲೆ ಪ್ರೀಮಿಯರ್ ಶೋಗಳನ್ನು ಓಪನ್ ಮಾಡ್ತಾರೆ. ಸೊ ಈ ರೀತಿ ಒಂದು ಇನ್ಸಿಡೆಂಟ್ಗಳನ್ನು ತುಂಬಾ ನಡೆದಿದೆ. ಸೊ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ, ಬಟ್ ಇದು ಮಾತ್ರ ಒಂದು ಕನ್ಫರ್ಮೇಷನ್ನು. ಥಿಯೇಟ್ರ್ ಲಿಸ್ಟ್ ಅಂತೂ ಆಲ್ಮೋಸ್ಟ್ ಈಗ ರೆಡಿ ಆಗಿದೆ. ಸೊ ಇನ್ನೇನಪ್ಪ ಅನೌನ್ಸ್ಮೆಂಟ್ ಒಂದು ಆಗಬೇಕು, ಒಂದು ಪ್ರಿಂಟ್ ಮೀಡಿಯಾ ಆ್ಯಂಡ್ ಡಿಜಿಟಲ್ ಮೀಡಿಯಾ ಮುಖಾಂತರವಾಗಿ ಹೊರಗೆ ಬರಬೇಕು ಯಾವ್ಯಾವ ಥಿಯೇಟ್ರಲ್ಲಿ ಸಿನಿಮಾ ಬರುತ್ತೆ ಯಾವ ಕರ್ನಾಟಕ ಅಂತ. ಸೊ ಈಗ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ವೇಟಿಂಗ್ ಫಾರ್ ಟಾಕ್ಸಿಕ್ಕು ವೇಟಿಂಗ್ ಈಸ್ ಓವರು. ಯಾಕೆಂತಂದರೆ ವೇಟಿಂಗ್ ಈಸ್ ಓವರ್. ಏನಕ್ಕೆ ಅಂದರೆ ಇಷ್ಟು ದಿನ ನಾವು ಏನು ಕಾಯ್ತಾ ಇದ್ವಿ, ಟಾಕ್ಸಿಕ್ಕು ಪೋಸ್ಟ್ಪೋನ್ ಆಯಿತು, ಹಾಗೆ ಹೀಗೆ ಅದು ಇದು ಅಂತ ಬಟ್ಟಿದೆ. ಅದಕ್ಕೆಲ್ಲದಕ್ಕೂ ಒಂದು ಎಂಡಿಂಗ್ ಟೈಮ್ ಬಂದಿದೆ. ಸೊ 26ಕ್ಕೆ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡ್ತೀವಿ. ಸೊ ಪ್ರೀಮಿಯರ್ ಶೋ ಇತ್ತು ಅಂದರೆ 25ಕ್ಕೆ ಹೋಗಿ ನೋಡ್ತೀವಿ. ಸೊ ಬನ್ನಿ, ನೆಕ್ಸ್ಟ್ ಅಪ್ಡೇಟಿಗೆ ನಾನು ತುಂಬ ಕುತೂಹಲ ಕಾಯ್ತಾ ಇದ್ದೀನಿ. ಪ್ರೀಮಿಯರ್ ಶೋ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಬಟ್ ಅದಕ್ಕೆ ಎಕ್ಸ್ಪೆಕ್ಟೇಷನು ಕೂಡ ತುಂಬಾ ಇದೆ ಪ್ರೀಮಿಯರ್ ಶೋಗೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತ. ನಿಮ್ಮೂರ ಥಿಯೇಟ್ರ್ ಯಾವುದು ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡಿದ ಮರಿಬೇಡಿ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.